ಹೊಸ ರೈಡಿಂಗ್ ಗೇರ್ಸ್ ತೊಗೊಂಡಿದ್ದೀನಿ ಸದ್ಯಕ್ಕೆ. ಹೊರಟೆ ಶಿವಮೊಗ್ಗ ಟು ಭೀಮೇಶ್ವರ ಫಾಲ್ಸು. ಬ್ರೋ ಎಲ್ಲಿದ್ದೀರಾ? ಬೆಳಗ್ಗೆ 6 ಗಂಟೆಯಿಂದ ವೇಟ್ ಮಾಡ್ತಿದ್ದಾರೆ ನನಗೆ ಅಂತ. ಎಲ್ಲಿ ಹೋಗಿದ್ದಾರೆ ನಾವು ಮುಂದೆ? C200 RC390. ಲೆಟ್ಸ್ ಗೋ ಎಂಜಾಯ್. 120 ಅನಂತಪುರದಲ್ಲಿ ಚಂಪಕಾರಸ್ಸಿ ಅಂತೇಳಿ ಒಂದು ಲೊಕೇಶನ್. ಇವಾಗ ಆಫ್ ರೋಡ್ ಮಾಡಬೇಕು, ಬಟ್ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದೊಂದು ಖುಷಿ ವಿಚಾರ. ಸಖತ್ತಾಗಿದೆ ಲೊಕೇಶನ್. ರಾಜರು ಒಂದು ರಾಣಿಗೆ ಗಿಫ್ಟ್ ಮಾಡಿದ್ರಂತ ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಬಾಸು. ಫೇವ್ರೆಟ್ ಕ್ಯಾಂಟೀನ್ ಇದು. ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಆಗ್ತಾ ಇರೋದು ಹೋಟೆಲ್ ಸೋಪಾನಿಕ. ಸಾಂಗ್ ಶೂಟಿಂಗ್ ಆಗಿರೋದು ನಿನ್ನ ಪ್ರೇಮ ರೂಪ. ಕಿಚ್ಚ ಸುದೀಪ್ ಅವರ ಹುಚ್ಚ ಮೂವಿ. ಓಡಕ್ ಮಾಡತಕ್ಕಂಥ ನುಗ್ಗಬೇಕು, ಈಗ ಮುಚ್ಕೊಂಡು ಸೈಡಲ್ಲಿ ಇರಬೇಕು. ನೋಡಿ ಮುಂಗಾರು ಮಳೆ ಶೂಟಿಂಗ್ ಆಗಿತ್ತು. रॉकी अभी जिंदा है. ಹೊಸ ರೈಡಿಂಗ್ ಗೇರ್ಸ್ ತೊಗೊಂಡಿದ್ದೀನಿ. ಇದು ಕೂಡ ನಿಮಗೆ ಯಾವ್ದು ಬರುತ್ತಿದ್ದು, ಓರಾಝೋ ಅಂತ ಸಖತ್ತಾಗಿದೆ ಬ್ರ್ಯಾಂಡು. ಇವಾಗ ಫಸ್ಟ್ ರೈಡ್ ಇದರಲ್ಲಿ. ಸಿಗೋಣ, ತುಂಬ ಟೈಮ್ ಆಗಿಬಿಟ್ಟಿದೆ, ಮುಂದೆ ಸಿಗ್ತೀನಿ, ಮುಂದೆಲ್ಲ ಮಾತಾಡ್ತೀನಿ. ಸದ್ಯಕ್ಕೆ ಹೊರಟೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಬೇಗ ಎದ್ದಂತೂ ಅಭ್ಯಾಸ ಅಲ್ಲ ಗುರು, ಹಂಗಾಗಿ ಈ ಮಳೆಗಾಲದಲ್ಲಿ ಬೇರೆ ಎಚ್ಚರನೇ ಆಗಲ್ಲ. ಸಿಕ್ಕಾಪಟ್ಟೆ ಚಳಿ, ಅದ್ರ ಜೊತೆಗೆ ಮಲಗೋದು ಲೇಟು. ಹಂಗಾಗಿ ನನಗಂತೂ ಸೀರಿಯಸ್ಲಿ ಬೆಳಗ್ಗೆ ಎದ್ದೊಳಗೆ 6 ಗಂಟೆಗೆ ಆಗಿಲ್ಲ. ಪ್ರತಿ ಸಲ ನಂದು ಇದೇ ಹಣೆ ಬರೋನೇ, ರೈಡಿಗೆ ಹೋಗ್ಬೇಕಾದ್ರೆ ನಂದೇ ಲೇಟ್ ಆಗಿರುತ್ತೆ ಆಲ್ಮೋಸ್ಟ್. ಸೊ ಇವತ್ತಿನ ರೈಡು ಶಿವಮೊಗ್ಗ ಟು ಭೀಮೇಶ್ವರ ಫಾಲ್ಸು, ಭಟ್ಕಲ್ ರೋಡಲ್ಲಿರೋ ಭೀಮೇಶ್ವರ ಫಾಲ್ಸು. ಮಧ್ಯ ಕೆಲವೊಂದು ಲೊಕೇಶನ್ಸ್ ಇದೆ, ಅದು ಕವರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಹಾಗಾಗಿ ತುಂಬ ಅರ್ಜೆಂಟಲ್ಲಿದ್ದೀನಿ. ನೆಕ್ಸ್ಟು ರೈಡರ್ಸ್ ಎಲ್ಲ ಗಾಡಿಕೊಪ್ಪದಲ್ಲಿ ವೇಟ್ ಮಾಡ್ತಿದ್ದಾರೆ ಆಲ್ರೆಡಿ. ಅವ್ರನ್ನ ತೋರಿಸ್ಬಿಟ್ಟು ಅಲ್ಲಿಂದ ಕಂಪ್ಲೀಟಾಗಿ ಮಾತಾಡ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಶಿವಮೊಗ್ಗ APMC. ಹಲೋ ಬ್ರೋ, ಎಲ್ಲಿದ್ದೀರಾ? ಮಹೇಂದ್ರ ಶೋರೂಮ್ ಹತ್ರನಾ? ಹಾಂ, ಬೆಳಗ್ಗೆ 6 ಗಂಟೆಯಿಂದ ವೇಟ್ ಮಾಡ್ತಿದ್ದಾರೆ ನನಗೆ ಅಂತ. ಎಲ್ಲಿ ಹೋಗಿದ್ದಾರೆ ನಾವು ಮುಂದೆ? ಫಸ್ಟ್ ಸಾರಿ ಕೇಳಬೇಕು, ಲೇಟ್ ಆಗಿಬಿಡ್ತು ತುಂಬ. ಅದು ಅಂತ ಮೇಲ್ಗಡೆ ಇದಿಲ್ವಾ? ಏನು ಇದೆ ತಂದಿದ್ದೀನಿ. ಅದನ್ನ ಬಿಟ್ಟೋಗಿ 2 ನಿಮಿಷ ಲೇಟ್ ಆಯ್ತು, ಮತ್ತೆ ಹೋಗಿ ಬಂದೆ ಹೋಗಿ ಪ್ಯಾಂಟು ಮತ್ತೆ ಅದನ್ನು ಹೊರಡೋಣ. ಹಾಂ, ಸದ್ಯಕ್ಕೆ ರೈಡ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಸ್ಟಾಪ್ ಅನಂತಪುರ. ಅಲ್ಲಿ ಸ್ಟಾಪ್ ಮಾಡಿದಾಗ ಲೈನ್ ಅಪ್ ಮಾಡಿದ್ರೆ ಆಲ್ಮೋಸ್ಟ್ ತೋರಿಸ್ತೀನಿ ಎಲ್ಲ. ಸದ್ಯಕ್ಕೆ ಮುಂದೆ ಹೋಗ್ತಾ ಇರೋದು RC390. ನಾನು ಮತ್ತೆ ಅವರೇ ಪ್ಲ್ಯಾನ್ ಮಾಡಿದ್ದು ಟ್ರಿಪ್ನ. RC390 ನಮ್ಮದು ಓಲ್ಡ್ ಮಾಡೆಲ್ RC200. ಇಲ್ಲೇ ಇದ್ದಾರೆ, ಒಂದು FZ, ಒಂದು ಪಲ್ಸರು, ಒಂದು RC390. ನಮ್ಮ ಹುಡುಗರು ಫೋನ್ ಬೈಕ್ ಕವರ್ನ ಹೇಗೆ ತೆಗಿಬೇಕು ಹಾಕಬೇಕು ಅದನ್ನೆಲ್ಲ ಮರ್ಚಿಟ್ಕೊಂಡು ಹೋಗೋ ಸಮಸ್ಯೆ ಅಲ್ಲ. ಹಾಗಾಗಿ ಇದೊಂದೇನೋ ಮ್ಯಾಟ್ರ್ ಇದೆ, ಆ ಮ್ಯಾಟ್ರಲ್ಲಿ ಒಳಗಡೆ ಹಾಕ್ಬೋದು, ಹೊರಗಡೆ ತೆಗಿಬೋದು. ಅದನ್ನು ನಮ್ಮ ಬ್ರೋ ತೋರಿಸ್ತಿದ್ದಾರೆ RC390. ಸದ್ಯಕ್ಕೆ ನಮ್ಮ ರೌಡಿ RC200, RC390, ಅದ್ರ ಜೊತೆಗೆ FZ, ಲಾಸ್ಟ್ ಒಂದು ಪಲ್ಸರ್. ಸೊ 4 ಬೈಕ್ಸ್ ಹೊರಟಿದೆ. ನೆಕ್ಸ್ಟ್ ಸಾಗರದಲ್ಲಿ ಒಂದು ಟೀಮ್ ಅನ್ನೋದಕ್ಕಿಂತ ಒಂದಿಬ್ಬರು ಜಾಯ್ನ್ ಆಗ್ಬೋದು, ಆಗ್ದೇ ಇರ್ಬೋದು. ಬೆಳಗ್ಗೆ ಯಾರೂ ಫೋನ್ ಎತ್ತಲ್ಲ, ಬರ್ತೀವಿ ಅಂತ ಹೇಳಿರ್ತಾರೆ, ಬಟ್ ಫೋನ್ ಎತ್ತಲ್ಲ. ನೆಕ್ಸ್ಟ್ ಎಲ್ಲ ಜಾಯ್ನ್ ಆದರೆ ತೋರಿಸೋಣ. ಸದ್ಯಕ್ಕೆ ಹೊರಡ್ತಾಯಿದ್ದೀನಿ. ಹೊರಡೋಣ? ಹಾಂ, ಸದ್ಯಕ್ಕೆ 4 ಬೈಕ್ಸೇ ಇರೋದು. ನೆಕ್ಸ್ಟ್ ಸಾಗರದಲ್ಲಿ 2 ಬೈಕ್ ಜಾಯ್ನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಂದರೆ ಓಕೆ, ಬರಲಿಲ್ಲ ಅಂದರೆ ಹೋಗ್ತಾ ಇರೋದೆ. ಸದ್ಯಕ್ಕೆ ಇವಾಗ ನಾವು ಶಿವಮೊಗ್ಗ ಲಯನ್ ಸಫಾರಿ ಹತ್ರ ಇದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಸಿಂಗಲ್ ಸ್ಟೆಚ್ಚು ಅನಂತಪುರದಿಂದ ನೆಕ್ಸ್ಟ್ ಸಾಗರದಿಂದ ತಾಳ್ಕೊಪ್ಪದಿಂದ ಜೋಗದಿಂದ ಭೀಮೇಶ್ವರ. ಇದು ನಮ್ಮ ಪ್ಲ್ಯಾನ್ ಎ. ಪ್ಲ್ಯಾನ್ ಬಿ ಅಂತ ನಾವೇನು ಮಾಡ್ಕೊಂಡಿಲ್ಲ, ಅದೇನಾಗುತ್ತೋ ಗೊತ್ತಿಲ್ಲ ನೆಕ್ಸ್ಟು. ಸೊ
ಲೆಟ್ಸ್ ಗೋ ಎಂಜಾಯ್. RC ಅವ್ರು ಚಚ್ತಾ ಇದ್ದಾರೆ ನಮ್ಮ ಬ್ರೋ. RC 390 ಬ್ರೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ರೋಡ್ ಫ್ರೀ ಆಯಿತು ಅಂದರೆ ಮಾತ್ರ ನಮ್ಮ ಹುಡುಗರು ನೆಕ್ಸ್ಟ್ ಲೆವೆಲಲ್ಲಿ ಚಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೈಕ್ನ. ನೆಕ್ಸ್ಟ್ ಲೆವೆಲ್ ಇದೆ ವೆದರ್. ಮಳೆ ಏನಿಲ್ಲ, ಬಟ್ ಮಳೆ 100% ಬರುತ್ತೆ. ಸಖತ್ತಾಗಿದೆ ವೆದರ್ ಮಾತ್ರ. ಏನ್ ವ್ಯೂ ಗುರು ಇದು. ವಾವ್. ಶಿವಮೊಗ್ಗ ಮತ್ತೆ ಸಾಗರ ರೋಡ್ ಅಂತೂ ಅಜ್ಜಿ ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ಈ ಮಳೆಗಾಲದಲ್ಲಂತೂ ವ್ಯೂ ಮಾತ್ರ ಅಲ್ಟಿ. ನೆಕ್ಸ್ಟ್ ಅಕ್ಕಪಕ್ಕ ನಿಮಗೆ ಫುಲ್ ಗ್ರೀನರಿನೇ ಸಿಗೋದು ಅಪ್ ಟು ನಿಮಗೆ 1 ಅವರ್ವರೆಗೂ. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಈ ರೋಡಲ್ಲಿ ರೈಡ್ ಮಾಡೋಕ್ಕೆ ಒಂಥರ ಮಜಾ ಗುರು. ನಮಗೆ ಈ ರೋಡೇನು ಹೊಸದಲ್ಲ. ಸೊರಬ ಸಾಗರ ನಮಗೆ ಒಂಥರ ತವ್ರ ಮನೆ ಇದ್ದಂಗೆ. ಹೆಂಡತಿ ಮನೆ ಶಿವಮೊಗ್ಗ, ಸೊರಬ ಸಾಗರ ನಮ್ಮ ಮನೆ ಇದ್ದಂಗೆ. ಸೊ ನಮಗೆ ಈ ರೋಡೇನು ಹೊಸದಲ್ಲ, ಬಟ್ ಪ್ರತಿ ಸಲ ಬಂದಾಗ ಒಂಥರ ಫ್ರೆಶ್ನೆಸ್ ಇರುತ್ತೆ. ಆ ರೋಡ್ ಒಂಥರ ಫ್ರೆಶ್ನೆಸ್ಸು, ರೈಡ್ ಮಜಾನೇ ಬೇರೆ ಈ ರೋಡಲ್ಲಿ. ಅಂದರೆ ಚಿಕ್ಕ ಚಿಕ್ಕ ಕ್ಯಾಂಟೀನ್ಸು, ಇನ್ನು ಅಕ್ಕಪಕ್ಕ ಫುಲ್ ಗ್ರೀನರಿ, ನೆಕ್ಸ್ಟ್ ಲೆವೆಲು. ಸ್ವಲ್ಪ ವೆಹಿಕಲ್ಸ್ ಕಮ್ಮಿನೇ ಇವತ್ತು, ಸಂಡೇನೇ ಇವತ್ತು. ಅಂದರೆ ತುಂಬ ವೆಹಿಕಲ್ಸ್ ಬರುತ್ತೆ. ಅರ್ಲಿ ಆಗಿರೋದ್ರಿಂದ ವೆಹಿಕಲ್ಸ್ ಎಲ್ಲ ಕಮ್ಮಿ ಇದೆ. ಸ್ವಲ್ಪ ರೋಡ್ ಫ್ರೀ ಇದೆ. 10 ಗಂಟೆ 11 ಗಂಟೆಗೆಲ್ಲ ಹೋಗ್ಬಿಟ್ರೆ ರೋಡ್ ಅಂತ ಫುಲ್ಲು ಟ್ರಾಫಿಕ್ ಅಂದ್ಕೊಳ್ಳಿ. ಆ ರೇಂಜಿಗೆ ರೋಡ್ ಬ್ಯುಸಿ ಇರುತ್ತೆ ಇದು, ಅಂದರೆ ಈ ಮಳೆಗಾಲದಲ್ಲಿ. ನೆಕ್ಸ್ಟ್ ತೋರಿಸ್ತೀವಿ ಯಾವ ರೇಂಜಿಗೆ ರೋಡ್ ಬ್ಯುಸಿ ಇರುತ್ತೆ, ಯಾವ ರೇಂಜಿಗೆ ಜನಗಳು ಸಿಗ್ತಾರೆ ಅಂತ. ಅದು ಲೊಕೇಶನ್ ಸಖತ್ತಾಗಿದೆ. ತುಂಬ ಜನ ಫೋಟೋಶೂಟ್ ಮಾಡ್ತಾರೆ ಕಾರಲ್ಲಿ ಬಂದವರೆಲ್ಲ. ಸಖತ್ತಾಗಿದೆ ಇದು ಫುಲ್ಲು. ಅಂದರೆ ರೋಡ್ ತುಂಬ ಚೆನ್ನಾಗಿದೆ. ಏನು ಗುರು, ಬೆಳಗ್ಗೆ 7-7:30 ಆಗಿದೆ. ಸಾರಿ 8 ಗಂಟೆವರೆಗೂ ಆಗಿದೆ ಆಲ್ರೆಡಿ. ಬಟ್ ಇನ್ನೂ ಎಷ್ಟು ಬ್ಲ್ಯಾಕ್ ಇದೆ ಅಂದರೆ ಮೋಡಗಳೆಲ್ಲ ಇನ್ನೂ ತುಂಬ ಅರ್ಲಿ ಅನ್ನೋ ಥರ ಅನಿಸ್ತಾ ಇದೆ. ಆ ಥರ ಕತ್ತಲಾಗ್ಬಿಟ್ಟಿದೆ. ನಾನು ಕೂಡ ನಿನ್ನೆ ನೈಟೇ ಫ್ಯೂಲ್ ಅಪ್ ಮಾಡಿದ್ದೆ. ಫುಲ್ ಟ್ಯಾಂಕ್ ಆಗಿದೆ ಆಲ್ರೆಡಿ ಗಾಡಿ. ಏನಿದ್ರು ಚಚ್ತಾ ಇರೋದೆ ಅವನು. ಎಷ್ಟು 120 ಕ್ರಾಸ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ವೆಹಿಕಲ್ಸ್ ಹತ್ರ ಇರುತ್ತೆ. 120 ಕ್ರಾಸ್ ಮಾಡೋಣ. ಎಸ್ 120, 130, 135ವರೆಗೂ ಮಾಡ್ಬೋದು. ಬಟ್ ವೆಹಿಕಲ್ಸ್ ಸಣ್ಣ ಬರುತ್ತಲ್ಲ, ಹಂಗಾಗಿ ಸ್ಟ್ರೆಚ್ ಮಾಡೋಕ್ಕಾಗಲ್ಲ. 120 ಅಷ್ಟೇ ಈ ರೋಡಲ್ಲಿ. ಹೈವೇಲೆಲ್ಲ ಬಿದ್ದರೆ ಆರಾಮಾಗಿ 130, 140ವರೆಗೂ ರೀಚ್ ಮಾಡ್ಬೋದು. ಸಿಂಗಲ್ ಸ್ಟ್ರೆಚ್ಚಲ್ಲಿ ಅನಂತಪುರ ರೀಚ್ ಆದ್ವಿ. ಇವಾಗ ಚಂಪಕರಸಿ ಅಡ್ರೆಸ್ ಯಾರಿಗೂ ಗೊತ್ತಿಲ್ಲ ಅಂತೆ, ಹಂಗಾಗಿ ವಿಚಾರಿಸ್ಬೇಕು. ಇಲ್ಲಿ ವಿಚಾರಿಸ್ಕೊಂಡು ಆ ಲೊಕೇಶನ್ಗೆ ಹೋಗಬೇಕು. ಸೊ ಅಡ್ರೆಸ್ ಎಲ್ಲ ಗೊತ್ತಂತೆ. ಈಗ ಅನಂತಪುರದಲ್ಲಿ ಚಂಪಕರಸಿ ಅಂತೇಳಿ ಒಂದು ಲೊಕೇಶನ್ನು. ಆ ಲೊಕೇಶನಿಗೆ ಅಡ್ರೆಸ್ ಗೊತ್ತಿರಲಿಲ್ಲ ಅಂತ ಸ್ಟಾಪ್ ಮಾಡಿದ್ವಿ. ಬಟ್ ಒಬ್ರಿಗೆ ಗೊತ್ತಂತೆ ರೈಡರ್ಸಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ತುಂಬ ಹತ್ರನೇ ಇದು, 4 ಕಿಲೋಮೀಟ್ರ್ ಒಳಗಡೆ ಇದೆ. ಸಿಗೋಣ. ನಗರ ಹೋಗ್ಬೇಕಾದ್ರೆ ಅನಂತಪುರದಿಂದ ನೀವು ಶಿಕಾರಿಪುರ ಕಡೆ ಟರ್ನು ಮಾಡಬೇಕು. ಅನಂತಪುರದಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಲೊಕೇಶನ್ನು. ಇಲ್ಲೇ ಇದೆ. ಮಳೆ ತುಂಬ ಜೋರಾಗಿ ಸ್ಟಾರ್ಟ್ ಆಗಿದೆ. ಇವಾಗ ಆಫ್ ರೋಡ್ ಮಾಡಬೇಕು. ನಾನು ರೈಡಿಂಗ್ ಜಾಕೆಟ್ಸ್ ಹಾಕ್ಕೊಂಡಿರಲಿಲ್ಲ. ರೈಡಿಂಗ್ ಜಾಕೆಟ್ ಮತ್ತು ಪ್ಯಾಂಟು ಹಾಕ್ಕೊಂಡಿರಲಿಲ್ಲ. ಹಾಕ್ಕೋಬೇಕು ಇವಾಗ, ಇಲ್ಲಾಂದರೆ ಫುಲ್ ಊಷ್ಟು ಮಳೇಲಿ. ಹಂಗಾಗಿ ಇದನ್ನು ತೆಗಿಯೋದೇ ದೊಡ್ಡ ಸಮಸ್ಯೆ ಇದ್ರು. ಸಖತ್ ಕಂಫರ್ಟ್ ಇದೆ ಮಾತ್ರ ರೈಡಿಂಗ್ ಶೂ. ಕಂಫರ್ಟ್ ಇದೆ, ಬಟ್ ತೆಗಿಯೋದು ಹಾಕೋದೇ ಒಂಥರ ತುಂಬ ಕಷ್ಟ ಆಗುತ್ತೆ. ಹಾಂ, ಜಾಲಿ ಎಲ್ಲ ಜಾಲಿ. ಮಳೇಲಿ ಫುಲ್ ಖಾಲಿ ಇವತ್ತು. ಓಪನ್ ಇರುತ್ತೆ ಈಗ, ಗೇಟ್ ಇರಲ್ಲ. ಯಾವಾಗ ಹೋಗ್ಬೋದು. ಫುಲ್ ಬ್ಯಾಕಪ್ ಆದ. ರೈಡಿಂಗ್ ಜಾಕೆಟ್ಸ್ ಮನೆ ಹತ್ರನೇ ಹಾಕ್ಕೊಬೇಕಿತ್ತು, ಬಟ್ ತುಂಬ ಟೈಮ್ ಆಗಿರೋದ್ರಿಂದ ಹಂಗೆ ಬಂದೆ. ಹಂಗಾಗಿ ಇಲ್ಲಿ ಹಾಕ್ಕೊಂಡೆ. ಏನು ಗುರು ಇದು ಆಫ್ ರೋಡು. ಚಂಪಕ ಅರಸ ಅಂತೆ ಇದ್ರ ಹೆಸರು. ಅನಂತಪುರದಿಂದ 4 ಕಿಲೋಮೀಟ್ರ್ ಆಗುತ್ತೆ. ಅಯ್ಯೋ, ಬೈಕ್ ಅಂತ ಫುಲ್ ಊಸ್ಟು. ಬಟ್ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅದೊಂದು ಖುಷಿ ವಿಚಾರ. ನೋಡಿ ನಮ್ಮ ರೈಡರ್ಸ್ ಎಷ್ಟು ಕಷ್ಟ ಇರುತ್ತೆ. ಒಳ್ಳೆ ಲೊಕೇಶನ್ ನೋಡಬೇಕು ಅಂದರೆ ಎಷ್ಟು ಕಷ್ಟ ಪಡ್ಕೊಂಡು ಹೋಗ್ಬೇಕು ಗುರು.
ಬಟ್ ಇದು ಲೊಕೇಶನ್ ಸಖತ್ ಫೇಮಸ್ ಆಗಿದೆ, ರೋಡ್ ಮಾಡ್ಬೋದು. ಇನ್ನೂ ರೋಡ್ ಆಗಿಲ್ಲ, ಇದು ಫುಲ್ ಆಫ್ ರೋಡೇ, ಫುಲ್ ಆಫ್ ರೋಡ್ ಗುರು. ಫುಲ್ಲು ಬೈಕ್ಸ್ ಎಲ್ಲ ಊಷ್ಟು ಸೈಕ್ ಸೈಕ್. ಆ ಕಡೆ ಹೋಗಿದ್ದೆ ನಾನು. ಮಹಂತಿ ಮಠ, ಚಂಪಕ ರಸ ಅಭಿವೃದ್ಧಿ ಟ್ರಸ್ಟ್ ಕಚೇರಿ. ಈ ಲೊಕೇಶನ್ ಹೇಳಬೇಕು ಅಂದರೆ ನಮಗೆಲ್ಲ ತುಂಬ ಹತ್ತಿರದ ಲೊಕೇಶನ್ನೇ, ಬಟ್ ಯಾರೂ ನೋಡಿರಲಿಲ್ಲ, ಹಾಗಾಗಿ ನೋಡೋಣ ಅಂತ ಬಂದ್ವಿ. ಮಹಂತಿ ಮಠ, ಮಠದ ಹೆಸರು. ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಇದು. ತುಂಬ ಜನ ಫೋಟೋ ಶೂಟ್ ಮಾಡಿಸಿದ್ದಾರೆ ಇಲ್ಲಿ, ಮ್ಯಾರಿಡ್ ಕಪಲ್ಸ್. ನೋಡಿ ಸಖತ್ತಾಗಿದೆ ಲೊಕೇಶನ್. ಬಟ್ ಈ ಕಲ್ಯಾಣಿ ಫುಲ್ ತುಂಬಿಕೊಂಡಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಲೊಕೇಶನ್ನು. ಬಟ್ ಇವಾಗ ಕಲ್ಯಾಣಿ ಇನ್ನೂ ಫುಲ್ ಆಗಿಲ್ಲ, ಇವಾಗಲೇ ಈ ರೇಂಜಿಗೆ ಕಾಣಿಸ್ತಿದೆ. ಸೊ ಲೊಕೇಶನ್ ಅಂತೂ ಅಲ್ಟಿ ಆಗಿದೆ. ಇದೆ ಫಸ್ಟ್ ಲೊಕೇಶನು, ಚಂಪಕ ರಸೆ ಅಂತೇಳಿ. ಇದ್ರ ಹಿಸ್ಟ್ರಿ ನಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಫುಲ್ ಹಿಸ್ಟ್ರಿ ಗೊತ್ತಿಲ್ಲದೆ ತಪ್ಪು ಇನ್ಫಾರ್ಮೇಷನ್ ಕೊಡಲಿಕ್ಕೂ ಆಗೋಲ್ಲ. ಬಟ್ ಈ ಲೊಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಏನು ಅಂದರೆ, ಇದು ನಾವೇನು ಪ್ರೇಮಿಗಳು ಅಂದರೆ ತಾಜ್ ಮಹಲ್ನ ಒಬ್ಬ ಪ್ರೇಮಿ ತನ್ನ ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ಮಾಡಿದ್ರು ಅನ್ನೋದೇನು ಹಿಸ್ಟ್ರಿ ಇದೆ ಡೆಲ್ಲೀಲಿ. ಇದು ಅದಕ್ಕಿಂತ ಮುಂಚೆನೇ ಒಬ್ಬರು ರಾಜರು ಒಂದು ರಾಣಿಗೆ ಗಿಫ್ಟ್ ಮಾಡಿದ್ರಂತೆ. ಇದು ಹಿಸ್ಟ್ರಿ ಗೊತ್ತಿರೋದು. ಬಟ್ ಇದು ತುಂಬ ಈ ರೇಂಜಿಗೆ ಇದು ಅಭಿವೃದ್ಧಿ ಇರಲಿಲ್ಲ. ಇವಾಗ ಏನು ವಿಡಿಯೋ ನೋಡಿದ್ರೆ ಆ ರೇಂಜಿಗೆ ಅಭಿವೃದ್ಧಿ ಇರಲಿಲ್ಲ, ತುಂಬ ದಿನ ಹಾಳಾಗಿ ಹೋಗಿತ್ತಿದ್ದು. ಈ ಲೊಕೇಶನನ್ನು ಪುನಃ ರೆಡಿ ಮಾಡಿಸಿದ್ದು ರಾಕಿಂಗ್ ಸ್ಟಾರ್ ಯಶ್, ನಮ್ಮ ಬಾಸು. ಅವರಿದನ್ನು ಅವರ ಟ್ರಸ್ಟಿಂದ ಅಂದರೆ ಯಶೋ ಮಾರ್ಗದಿಂದ ಇದನ್ನು ಫುಲ್ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿದ ಮೇಲೆ ಇದು ಲೊಕೇಶನ್ ಫೇಮಸ್ ಆಗಿರೋದು. ಅದಕ್ಕೂ ಮುಂಚೆ ಲೊಕೇಶನ್ ಇತ್ತು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ರೈಡರ್ಸ್ ಎಲ್ಲ ರೆಡಿ ಇದ್ದಾರೆ. ನೆಕ್ಸ್ಟ್ ಸ್ಟಾಪ್ ಸಾಗರ. ಸೊ ರೈಡ್ ಸ್ಟಾರ್ಟ್. ಲೊಕೇಶನ್ ನೋಡಿದಾರಲ್ಲ, ಫಸ್ಟ್ ಲೊಕೇಶನ್ ನೋಡಿದ್ರಲ್ಲ, ಇವಾಗ ಪವರ್ ಜಾಸ್ತಿ ಆಗಿರುತ್ತೆ. ತಾಳ್ಗೊಪ್ಪ ಎಲ್ಲ ಇಲ್ಲಿ ತವ್ರ ಮನೆ ಆಗ್ಬಿಟ್ಟೈತೆ ನಮಗೆ. ತವ್ರ ಮನೆ, ಅತ್ತೆ ಮನೆ, ಆಂಟಿ ಮನೆ. ನೀವು ಇವಾಗೇನು ನಾನು ಚಂಪಕ ರಸ್ತೆ ಅಂತ ಹೇಳಿ ತೋರಿಸಿದೆ ಲೊಕೇಶನ್ನು, ಆ ಲೊಕೇಶನ್ನು ಎಷ್ಟೋ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಇದೆಯಂತೆ. ಬಟ್ ಅದು ಫುಲ್ಲು ಹಾಳಾಗಿ ಹೋಗಿತ್ತಂತೆ. ಅಂದರೆ ಆ ಕಡೆ ಜನ ಬರದೆ ಅದೆಲ್ಲ ಏನಂತಾರೆ ಮಣ್ಣಲ್ಲೇ ಮುಳುಗಿ ಹೋಗಿತ್ತು ಅಂತ ಹೇಳ್ತಾರೆ ಈ ಭಾಗ ಜನ. ಕರೆಕ್ಟಾಗಿ ಹಿಸ್ಟ್ರಿ ಗೊತ್ತಿಲ್ಲ. ಅದನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವರ ಟ್ರಸ್ಟ್ ಮುಖಾಂತರ ಅದನ್ನು ಮತ್ತೆ ಅಗೇನ್ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿ ಈಗ ಆಲ್ರೆಡಿ ಒಂದು 4-5 ವರ್ಷ ಆಗಿದೆ. ಆವಾಗಿಂದ ಅಭಿವೃದ್ಧಿ ಆದಮೇಲೆ ಫೋಟೋ ಶೂಟ್ ಮಾಡಲಿಕ್ಕೆಲ್ಲ ತುಂಬ ಜನ ಬಂದು ಆ ಲೊಕೇಶನ್ ಫೇಮಸ್ ಆಗಿದೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದೊಂದು ಲೊಕೇಶನನ್ನು ನೋಡಿ. ಇದು ಅನಂತಪುರ ನಿಯರ್ ಬರುತ್ತೆ. ಬ್ಯಾಕ್ ಟು ನಾರ್ಮಲ್ ರೋಡ್. ಹೆವಿ ಅಂದರೆ ಹೆವಿ ರೋಡ್ ಅಂತೂ ಆಫ್ ರೋಡ್ ಗುರು. ಬೈಕೆಲ್ಲ ಊಸ್ಟು ಅಂದರೆ ತುಂಬ ಗಲೀಜಾಗ್ಬಿಟ್ಟು ಆಯಿತು. ಬಟ್ ಮಳೆ ಬರುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇವಾಗ ಸಾಗರದಲ್ಲೇ ಸ್ಟಾಪು, ಬ್ರೇಕ್ಫಾಸ್ಟ್ಗೆ ಸಿಗೋಣ.
ರೈಡರ್ಸ್ ಅಂತೂ ಚಚ್ತಾವ್ರೆ. ಹೆವಿ ಎಫ್ ಮತ್ತೆ ಪಲ್ಸರ್ ಅವರು ಮಾತ್ರ ಹೆವಿ ಮಜಾ ಮಾಡ್ತಾರೆ ಗುರು ರೈಡ್ನ. ಸುಮ್ನೆ ಕಾಂಪಿಟೇಷನ್ ಆಗೋಂತವ್ರೆ, ಅವ್ರವ್ರೆ ಫ್ರೆಂಡ್ಸೇ ಅವರು, ಸುಮ್ನೆ ಮಜಾ ತಗೊಂತವ್ರೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಕ್ಯಾಂಟೀನ್ ಇದು. ನಾವು ಇರೋಡಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ ಸ್ಟಾಪ್ ಆಗಿ ಎಲ್ಲ ಸಿಗರೇಟ್ ಒಂದು ಟೀ ಕುಡಿದೇ ಹೊರಡೋದು. ಟೀ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಸಿಗುತ್ತೆ ಅಲ್ಲಿ. ಕಾಸ್ಪಡಿ ಅಂತ, ಅದು ಕಾಸ್ಪಡಿ ಟೀ ಕ್ಯಾಂಟೀನ್. ಅದು ಆಂಟಿ, ಅದು ಫೇಮಸ್ ಹೆಸರು ಆಂಟಿ ಕ್ಯಾಂಟೀನ್ ಅಂತ. ಟೀ ಮತ್ತೆ ಮಿರ್ಚಿ ಸಕ್ಕತ್ತಾಗಿರುತ್ತೆ. ಅದೇ ಥರ ಊಟ ಕೂಡ ಇರುತ್ತೆ, ಫಿಶ್ ಊಟ. ಅದು ತುಂಬ ಫೇಮಸ್ ಅಂತೆ. ನಾನು ನಾನ್ ವೆಜ್ ತಿನ್ನಲ್ಲ, ಬಟ್ ನಾನ್ ವೆಜ್ ತಿನ್ನೋ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಫಿಶ್ ಊಟ ತುಂಬ ಚೆನ್ನಾಗಿರುತ್ತೆ ಅಂತ. ಸಾಗರದಿಂದ ಎಲ್ಲ ಬಂದು ಅಲ್ಲಿಂದ ಸಾಗರದಿಂದ ಕಾಸ್ಪಡಿಗೆಲ್ಲ ಬಂದು ತಿನ್ಕೊಂಡು ಹೋಗ್ತಾರೆ ಊಟನ. ಅಷ್ಟು ಚೆನ್ನಾಗಿರೋದಂತೆ. ಬಟ್ ಟೀ ಅಂತೂ ನೆಕ್ಸ್ಟ್ ಲೆವೆಲ್ ಮಾತ್ರ ಅದು. ಬಟ್ ಇವಾಗ ಟೈಮ್ ಇಲ್ಲ, ಹಂಗಾಗಿ ಸ್ಟಾಪ್ ಆಗಿಲ್ಲ. ರಿಟರ್ನ್ ಬರ್ತಾ ಸ್ಟಾಪ್ ಹಾಕಿದ್ರೆ ತೋರಿಸ್ತೀನಿ ಆ ಕ್ಯಾಂಟೀನ. ತುಂಬ ಚೆನ್ನಾಗಿದೆ ಕ್ಯಾಂಟೀನ್ ಅದು, ಕಾಸ್ಪಡಿ ಕ್ಯಾಂಟೀನ್. ಫೈನಲಿ ಸಾಗರ ರೀಚು. ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಆಗಬೇಕು. ಬೆಳಗ್ಗೆ ನಾನು ಅಂದರೆ ಸ್ವಲ್ಪ ಲೇಟ್ ಆಯ್ತಲ್ಲ, ನಾನು ಅಲ್ಲಿ ಶಿವಮೊಗ್ಗದಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಬೇರೆ ರೈಡರ್ಸ್ಗೆ. ಮಾಡ್ಕೊಂಡಿದ್ದಾರಂತೆ, ಒಂದು 2 ಮೆಂಬರ್ಸ್ ಏನೋ ಮಾಡ್ಕೊಂಡಿದ್ದಾರೆ ಬ್ರೇಕ್ಫಾಸ್ಟು. ಇನ್ನೊಂದು 2 ಮೆಂಬರ್ಸ್ ಮಾಡ್ಕೊಂಡಿಲ್ಲ ನನ್ನದು ಸೇರಿ. ಹಾಗಾಗಿ ಹೋಟೆಲ್ ಸೌಪರ್ಣಿಕದಲ್ಲಿ ಸ್ಟಾಪ್ ಆಗೋಣ ಅಂತ ಇದ್ದೀವಿ ಬ್ರೇಕ್ಫಾಸ್ಟ್ಗೆ. ಅದು ಜೋಗೋರ್ಡಲ್ಲೇ ಇರೋದು. ತುಂಬ ಚೆನ್ನಾಗಿದೆ, ಫುಡ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲೇ ಬೈ ರೋಡಲ್ಲೇ ಸಿಗುತ್ತೆ ಹೋಟೆಲ್ ಅದು. ನನಗೆ ಮೈಸೂರು ಕೆಫೆ ಹೋಗಬೇಕು ಅಂತ ಇತ್ತು. ಮೈಸೂರು ಕೆಫೆ ಅಂದರೆ ಸಾಗರ ಸೂಪರಾಗಿದೆ ಹೋಟೆಲ್ ಅದು. ಅಂದರೆ ಫುಡ್ಡೆಲ್ಲ ತುಂಬ ಟೇಸ್ಟಿ ಇರುತ್ತೆ. ಬಟ್ ಅದು ಸ್ವಲ್ಪ ಇಂಟೀರಿಯರ್ ಆಗುತ್ತೆ, ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರಬೇಕು ಸಿಟಿಗೆ. ಹಂಗಾಗಿ ಅಷ್ಟೆಲ್ಲ ಟೈಮ್ ಇಲ್ಲ. ಹಾಗಾಗಿ ಬೈ ರೋಡಲ್ಲಿರೋ ಸೌಪರ್ಣಿಕ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಅಗೇನ್ ಸ್ಟಾರ್ಟ್. ನೆಕ್ಸ್ಟ್ ಸ್ಟಾಪು ತಾಳಗೊಪ್ಪ ಹೋಟೆಲ್ ಆದಮೇಲೆ. ತುಂಬ ದಿನ ಆಗಿದ್ದು ಗುರು ಸಾಗರ ಬರದೆ. ಸಾಗರ ಹೆಂಗಿದೆ ಹಂಗೆ ಇದೆ. ಬಟ್ ಮಳೆಗಾಲದಲ್ಲಿ ಸಾಗರಕ್ಕೆ ಬಂದರೆ ಅದ್ರ ಮಜಾನೇ ಬೇರೆ. ನಮ್ಮ ಸಾಗರ ಹಳೆ ಬಸ್ ಸ್ಟ್ಯಾಂಡ್. ಸಾಗರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಬಟ್ ಈಗ ಇರೋ ಹಳೆ ಬಸ್ ಸ್ಟ್ಯಾಂಡ್ಗಿರೋ ಗತ್ತೇ ಬೇರೆ. ಹಳೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಇವಾಗ ಬಸ್ ನಿಲ್ತಿಲ್ಲ, ಹೊಸ ಬಸ್ ಸ್ಟ್ಯಾಂಡಲ್ಲೇ ಇರೋದು, ಪ್ರೈವೇಟ್ ಬಸ್ ಸ್ಟ್ಯಾಂಡು. ಬಟ್ ಹಳೆ ಬಸ್ ಸ್ಟ್ಯಾಂಡ್ ಏನಿದೆ ಅದ್ರಲ್ಲಿ ತುಂಬ ಮೆಮೊರೀಸ್ ಇದೆ. ನನಗೂ ಮೆಮೊರೀಸ್ ಇದೆ, ಬಿಕಾಸ್ ನಾನು ಕಾಲೇಜ್ ಮಾಡಿದ್ದು ಇಲ್ಲೇ, ಡಿಪ್ಲೊಮಾ ಮಾಡಿದ್ದು. ಹಾಗಾಗಿ ಸಾಕಷ್ಟು ಮೆಮೊರೀಸ್ ಇದೆ ಆ ಬಸ್ ಸ್ಟ್ಯಾಂಡಲ್ಲಿ. ನಂತರನೇ ತುಂಬ ಜನಕ್ಕೂ ಆ ಬಸ್ ಸ್ಟ್ಯಾಂಡ್ ಇವತ್ತಿಗೂ ಇಷ್ಟ. ಹೊಸ ಬಸ್ ಸ್ಟ್ಯಾಂಡ್ ಎಷ್ಟೇ ಅಭಿವೃದ್ಧಿ ಆಗಿದ್ರು ಜನ ಹಳೆ ಬಸ್ ಸ್ಟ್ಯಾಂಡ್ನ ಲೈಕ್ ಮಾಡ್ತಾರೆ. ಇಲ್ಲಿ ರೈಟಲ್ಲೇ ನೋಡ್ತೀರಾ, ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಸಾಗರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ನಾವು ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಆಗ್ತಾ ಇರೋದು ಹೋಟೆಲ್ ಸೌಪರ್ಣಿಕ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಅಗೇನ್ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಸದ್ಯಕ್ಕೆ ಬ್ರೇಕ್ಫಾಸ್ಟಿಗೆ ಸೌಪರ್ಣಿಕ ಹೋಟೆಲ್ ಬಂದ್ವಿ. ಬ್ರೇಕ್ಫಾಸ್ಟ್ ಸ್ಟಾಪ್ ಹಾಕಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಇವಾಗ ನೆಕ್ಸ್ಟ್ ಜೋಗ ಸಿಗೋಣ. ಸೌಪರ್ಣಿಕದಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟ್ ಇವಾಗ ತಾಳಗುಪ್ಪದಲ್ಲಿ ಸ್ಟಾಪು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ತುಂಬ ಜನ ಗೊತ್ತಿರೋ ವಿಷಯನೇ. ಇಲ್ಲೇನು ನೋಡ್ತಿದ್ರೆ ಇದು LB ಕಾಲೇಜು, ಸಾಗರದ ಪ್ರತಿಷ್ಠಿತ ಕಾಲೇಜ್ ಅಂದರೂ ತಪ್ಪಾಗಲಾರ್ದು. ಆ ಕಾಲೇಜಲ್ಲೇ ಕಿಚ್ಚ ಸುದೀಪ್ ಅವರ ಹುಚ್ಚ ಮೂವಿ ಆಲ್ಮೋಸ್ಟ್ ಸಾಗರದಲ್ಲೇ ಫುಲ್ ಶೂಟಿಂಗ್ ಆಗಿರೋದು. ಅದರಲ್ಲಿ ಕಾಲೇಜನ್ನು ಒಂದು ಏನಂತಾರೆ ಲೊಕೇಶನ್ ಬರುತ್ತೆ. ಸುದೀಪ್ ಅವರು ಕಾಲೇಜ್ ಲೈಫ್ನ ಅದರಲ್ಲಿ ಏನು ತೋರಿಸಿದ್ದಾರೆ, ಆ ಕಾಲೇಜ್ ಇಲ್ಲೇ ನಮ್ಮ ಸಾಗರದಲ್ಲೇ ಇರೋದು. LB ಕಾಲೇಜಲ್ಲೇ ಫುಲ್ ಶೂಟಿಂಗ್ ಆಗಿರೋದು. ಜೈಲು ಕಾಲೇಜು LB ಕಾಲೇಜು. ಸುದೀಪ್ ಅವರು ಹಾಸ್ಪಿಟಲ್ಗೇನೋ ಅವರು ಹುಚ್ಚ ಆದಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅದು ಬರೋದು ಸಾಗರ SMP ಕಾಲೇಜು, ಅಂದರೆ ಪಾಲಿಟೆಕ್ನಿಕ್ ಕಾಲೇಜು. ಇನ್ನು ತಾಲೂಕು ಆಫೀಸಲ್ಲೆಲ್ಲ ತುಂಬ ಶೂಟಿಂಗ್ ಆಗಿದೆ ಅಂತೆ. ನಾನು ನೋಡಿದ್ದೀನಿ ಆ ಮೂವಿಲಿ. ಸಾಗರದಲ್ಲೇ ಆಲ್ಮೋಸ್ಟ್ ಶೂಟಿಂಗ್ ಆಗಿರೋದು. ಅದೊಂದು ನೆನಪಾಯಿತು, ಹಂಗಾಗಿ ಹೇಳಿದೆ. ಸಾಗರ ದಾಟಿದ ಮೇಲೆ ಇವಾಗ ಟ್ರಾಫಿಕ್ ಜಾಸ್ತಿ ಫೀಲ್ ಆಗ್ತಿದೆ.
ಟ್ರಾಫಿಕ್ ತುಂಬ ಇದೆ ಇನ್ಮೇಲೆ. ಅಂದರೆ ಜೋಗ ಫಾಲ್ಸಿಗೆ ಹೋಗೋರು ತುಂಬ ಜನ ಇರ್ತಾರಲ್ಲ, ಸೊ ಇವಾಗ ಬೇರೆ ಕೇಳಬೇಕಾ ಜೋಗ ಫಾಲ್ಸಲ್ಲಿ ತುಂಬ ಕ್ರೌಡು. ಹಂಗಾಗಿ ಇವಾಗ ನಮಗೆ ಟ್ರಾಫಿಕ್ ಫೀಲ್ ಆಗ್ತಾ ಇದೆ. ಕಾರ್ಸು ಬೈಕ್ಸು ಹೆವಿ ಇದ್ದಾವೆ. ಸಿಗುವ ನೆಕ್ಸ್ಟು ತಾಳಗೊಪ್ಪದಲ್ಲಿ ಒಂದು ಸ್ಟಾಪ್ ಹಾಕೋದಿದೆ. ಯಾರು ಇವನು ನಮ್ಮನ್ನು ಫಾರ್ಚೂನರ್ ಅವನು ಹೋಗ್ತಾನೋ ಇಲ್ಲ, ಓವರ್ಟೇಕ್ ಮಾಡ್ತಾನಲ್ಲ, ಸೈಡ್ ಆಗ್ತಾನೋ ಇಲ್ಲ, ಸುಮ್ಮನೆ ಎಲ್ಲರಿಗೂ ಟಾರ್ಚರ್ ಕೊಟ್ಕೊಂಡು ಹೋಗ್ತಾನೆ. ಓವರ್ಟೇಕ್ ಮಾಡೋದಕ್ಕಿದ್ರೆ ನುಗ್ಗಬೇಕು, ಇಲ್ಲ ದಿಗ ಮುಚ್ಕೊಂಡು ಸೈಡಲ್ಲಿ ಇರಬೇಕು. ನೋಡಿ ಮಗ, ಮಳೆ ಇಲ್ಲ, ಅದೊಂದು ಖುಷಿ ವಿಚಾರ. ಬಟ್ ನೆಕ್ಸ್ಟ್ ಲೆವೆಲ್ಗೆ ಆಗ್ತಿದೆ ರೈಡು. ವೆದರ್ ಸಖತ್ ಕೂಲ್ ಇದೆ, ಬಟ್ ಮಳೆ ಇಲ್ಲ, ಚೆನ್ನಾಗಿ ಆಗ್ತಿದೆ. ಈ ರೋಡ್ ಏನಿದೆ ಸ್ಟ್ರೆಚ್ಚು ತಾಳಗೊಪ್ಪ ಸಿಟಿ ಸಾರಿ ಇನ್ನೂ ಎಂಟರ್ ಆಗಿಲ್ಲ, ಬಟ್ ಇದು ಲೊಕೇಶನ್ ಸಖತ್ತಾಗಿದೆ. ಅಕ್ಕಪಕ್ಕ ಫುಲ್ ಗ್ರೀನರಿ. ಇದೇನು ಸೈಡಲ್ಲಿ ನೀರು ಹರಿತಿದೆ, ಇದರಲ್ಲೇ ಒಂದು ಕಾಲದಲ್ಲಿ ಮುಂಗಾರು ಮಳೆ ಶೂಟಿಂಗ್ ಆಗಿತ್ತು. ಕುಣಿದು ಬಾರಿ ಸಾಂಗು ಶೂಟಿಂಗ್ ಆಗಿರೋದು ಇದೇ ರೋಡಲ್ಲೇ. ಆಲ್ಮೋಸ್ಟು ಆ ಮರದ ಮೇಲೆಲ್ಲ ಹತ್ಕೊಂಡು ಗಣೇಶ್ ಡ್ಯಾನ್ಸ್ ಮಾಡೋದು ಅದೆಲ್ಲ. ಈ FZ-ನವ್ರಂತೂ ಸರಿ ಚಸ್ತಾರೆ ಬ್ರೋ. ಏನು ಸಕ್ಕತ್ತಾಗಿದೆ ಗುರು ಲೊಕೇಶನ್ನು. ವಾವ್, ತಾಳಗೊಪ್ಪದವ್ರು ಒಬ್ರು ರೈಡರ್ ಇದ್ದಾರೆ. ಅವ್ರು ಹೇಳ್ತಿದ್ದಾರೆ ಏನೋ ಬಂಗಾರ ಇಲ್ಲೇನಾ? ಹಾಂ, ಸ್ವಲ್ಪ ಮುಂದೆ ಹೋಗಿ ಹಂಗೆ ಬಂದ್ರೆ ಇವರೇ ಲೋಕಲ್ ಇವರು ತಾಳಗೊಪ್ಪದವ್ರು ಅಂತ. ಯಾವುದೋ ಗಣೇಶಿಂದು ಸಾಂಗ್ ಶೂಟಿಂಗ್ ಆಗಿರೋದು ಇದೇ ಪ್ಲೇಸೇ ಅಂತ ಹೇಳಿದ್ರು. ಹಾಗಾಗಿ ಎಲ್ಲೆಲ್ಲಿಂದನೋ ಬಂದು ಬೆಂಗಳೂರಿಂದ ಎಲ್ಲ ಬಂದು ರೀಲ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಆ ಹಾಡನ್ನ ಮೇಲ್ಗಡೆ ಹಾಕಿ ಕೆಳಗಡೆ ಇದೇ ಲೊಕೇಶನಲ್ಲಿ ಶೂಟಿಂಗ್ ಆಗಿರೋದು ಅಂತೇಳಿ. ನಾವು ಲೋಕಲ್ಸು, ಸೊ ನಾವೇ ಇಷ್ಟು ದಿನ ಆದರೂ ಈ ರೋಡಲ್ಲಿ ಹೋಗಿರಲಿಲ್ಲ. ಅದು ಸೇಮ್ ಮೇನ್ ರೋಡೇ, ಅದು ಸಾಗರ ಟು ಜೋಗ ರೋಡು. ಅದರಿಂದ ಸ್ವಲ್ಪ ರೈಟಿಗೆ ತೊಗೊಂಡ್ರೆ ಇದೇ ಲೊಕೇಶನಲ್ಲಿ ಕುಣಿದು ಬಾರೆ ಸಾಂಗ್ ಶೂಟಿಂಗ್ ಆಗಿರೋದು. ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಆಗಿರೋದು. ಏನೋ ಊರ ಹೆಸರು ಮತ್ತೂರು ಏನೋ ಇದೆ ಅದು. ಹಾಂ, ಇದು ಸಖತ್ ವೈರಲ್ ಪ್ಲೇಸ್ ಇದು. ಹಾಂ, ಅದು 1 by 1 ಬಂದು ಆ ಥರ ವೀಡಿಯೋ ತೊಗೊಳ್ಳಿ, ಚೆನ್ನಾಗಿ ಬರುತ್ತದು. ನೀವು ಮುಂದೆ ಹೋಗ್ತೀರಾ? ಹೆಂಗೆ ಮಾಡ್ಬೇಕು ಗೊತ್ತಾ ಬ್ರೋ, ನೀವು ಫಸ್ಟ್ ಇರಿ 1 by 1 ಬೈಕ್ ಬರುತ್ತೆ, ಮತ್ತೆ ಲಾಸ್ಟಿಂದ ನೀವು ಫಸ್ಟ್ ಬರ್ರಿ, ಅವಾಗ ಕರೆಕ್ಟಾಗಿ ಬರುತ್ತದು.